सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ಯಾವ ರಾಶಿಗೆ ಯಾವ ರೀತಿ ಇದೆ ಅನ್ನೋದನ್ನ ಈಗ ನೋಡೋಣ. ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ 18ನೇ ತಾರೀಕಿನವರೆಗೂ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ನೋಡಿ, ಮಿಥುನ ರಾಶಿಯಲ್ಲಿ ಇರುವವರೆಗೂ ನಿಮಗೆ ಮಂಗಳ ಯಾವುದೇ ರೀತಿಯ ಅಶುಭ ಫಲವನ್ನ ಕೊಡೋದಿಲ್ಲ. ನಿಮ್ಮ ಕೆಲಸ ಕಾರ್ಯಗಳು ಇತ್ಯಾದಿಗಳಲ್ಲಿ ಅನುಕೂಲ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಕೂಡ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಅನುಕೂಲ ಇರುತ್ತೆ. ಆದ್ರೆ 19ನೇ ತಾರೀಕಿಗೆ ಮಂಗಳನು ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಆ ನಂತರದಲ್ಲಿ ಸ್ವಲ್ಪ ನಿಮ್ಮ ಕೆಲಸಗಳು ನಿಧಾನ ಆಗುತ್ತೆ. ಅಂದ್ರೆ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವರಿಗೆ ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ. ಹಾಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಕರ್ಕಾಟಕ ರಾಶಿಯು ಕುಜನ ನೀಚ ಸ್ಥಾನವಾಗಿರುತ್ತೆ. ಆದರೆ ಇಲ್ಲಿ ಕುಜನ ಜೊತೆಯಲ್ಲಿ ಗುರು ಕೂಡ ಸ್ಥಿತರಾಗಿರ್ತಾರೆ. ನೋಡಿ, ಒಂದು ರಾಶಿಯಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದು ಅಲ್ಲಿ ಅದೇ ರಾಶಿಯಲ್ಲಿ ಮತ್ತೊಂದು ಗ್ರಹ ನೀಚನಾದ್ರೆ, ಅಥವಾ ಒಂದು ರಾಶಿಯಲ್ಲಿ ಯಾವುದೇ ಒಂದು ಗ್ರಹ ಉಚ್ಚ ಕ್ಷೇತ್ರದಲ್ಲಿದ್ದು ಅದೇ ರಾಶಿಯಲ್ಲಿ ಇನ್ನೊಂದು ಗ್ರಹ ನೀಚನಾದ್ರೆ ಅದನ್ನ ನೀಚ ಭಂಗ ರಾಜಯೋಗ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಮಂಗಳ ಗ್ರಹ ನಿಮ್ಗೆ ನೀಚ ಫಲವನ್ನ ಕೊಡೋದಿಲ್ಲ. ಸ್ವಲ್ಪ ಮಟ್ಟಿಗೆ ಅಶುಭ, ನಂತರ ತುಂಬಾ ಶುಭ ಫಲವನ್ನ ಕೊಡ್ತಾನೆ. ಆದ್ರೂ ಕೂಡ ಮಂಗಳನಿಗೆ ಸ್ವಲ್ಪ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಸ್ವಲ್ಪ ಕೆಲಸಗಳು ನಿಧಾನ ಆಗುತ್ತೆ, ಒಂಚೂರು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು ಈ ಕಾರಣವಾಗಿ. ಇನ್ನು ಈ ತಿಂಗಳಿನಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಹೆಚ್ಚಿನ ಲಾಭ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಪ್ತಮಾಧಿಪತಿಯಾದ ಶುಕ್ರ ಗ್ರಹ ಸಪ್ತಮದಲ್ಲೇ ಸ್ಥಿತನಾಗಿರ್ತಾನೆ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಕಳೆದ ಒಂದಷ್ಟು ದಿನಗಳಿಂದ, ಒಂದು 2-3 ವಾರಗಳಿಂದ ಹಣಕಾಸಿನ ವಿಷಯದಲ್ಲಿ ಬಹಳ ಅಶುಭ ಫಲಗಳಿತ್ತು ಮೇಷರಾಶಿಯವರಿಗೆ. ದುಡ್ಡಿನ ವಿಷಯದಲ್ಲಿ ತುಂಬಾ ಲಾಸ್ ಆಗ್ತಾ ಇತ್ತು, ಅಥವಾ ದುಡ್ಡು ಬರ್ತಾ ಇರಲಿಲ್ಲ, ಅಥವಾ ದುಡ್ಡು ಸ್ಟಕ್ ಆಗ್ತಾ ಇತ್ತು, ಈ ರೀತಿ ಎಲ್ಲ ಇತ್ತು. ಯಾಕಂದ್ರೆ ಶುಕ್ರ ನೀಚನಾಗಿದ್ರಿಂದ. ಆದ್ರೆ ಈ ತಿಂಗಳಿನಲ್ಲಿ ಶುಕ್ರ ಸ್ವಕ್ಷೇತ್ರಕ್ಕೆ ಹೋಗೋದ್ರಿಂದ, ನೀಚ ಸ್ಥಾನ ಬಿಟ್ಟು ಸ್ವಕ್ಷೇತ್ರಕ್ಕೆ ಹೋಗ್ತಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಒಂದಷ್ಟು ಅನುಕೂಲಗಳು, ನಿಮ್ಗೆ ಬರ್ಬೇಕಾಗಿರೋ ಹಣ ಬರುತ್ತೆ, ವ್ಯಾಪಾರದಲ್ಲಿ ಲಾಭ, ಇದೆಲ್ಲವೂ ಕೂಡ ಆಗುತ್ತೆ. ಹಣಕಾಸಿನ ಮುಗ್ಗಟ್ಟು ಕಮ್ಮಿ ಆಗುತ್ತೆ. ಹಾಗೆ ಚತುರ್ಥ ಭಾವದಲ್ಲಿ ಗುರುಮಂಗಳ ಸ್ಥಿತನಾಗಿರೋದ್ರಿಂದ ಆಸ್ತಿ, ಮನೆ, ಭೂಮಿ ವಿಚಾರದಲ್ಲಿ ಯಾವುದೇ ಒಂದು ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಬಹಳ ಸೂಕ್ತವಾದ ಸಮಯ ಈ ತಿಂಗಳು. ಯಾಕಂದ್ರೆ ಚತುರ್ಥ ಭಾವದಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದು ನಿಮ್ಮ ರಾಶ್ಯಾಧಿಪತಿ ಕೂಡ ಚತುರ್ಥದಲ್ಲಿ ನೀಚ ಭಂಗತ್ವವನ್ನ ಪಡ್ಕೊಂಡಿರೋದ್ರಿಂದ ನಿವೇಶನವನ್ನ ತಗೊಳ್ಳೋದು, ಮನೆ ತಗೊಳ್ಳೋದು, ಇಂಥದಕ್ಕೆ ಬಹಳ ಸೂಕ್ತವಾದ ಸಮಯ. ಯಾಕಂದ್ರೆ ಆ ತರ ಏನಾದ್ರು ತಗೋಬೇಕು ಅಂದಾಗ ಮುಖ್ಯವಾಗಿ ನಿಮ್ಗೆ ಹಣಕಾಸಿನ ಅನುಕೂಲ ಬೇಕಾಗತ್ತೆ, ಲೋನ್ ಬೇಕಾಗತ್ತೆ. ನೋಡಿ, 6ನೇ ಮನೆಯಲ್ಲಿ ಬುಧ ಗ್ರಹ ಸ್ಥಿತನಾಗಿದ್ದಾನೆ. 6ನೇ ಮನೆ ಅನ್ನೋದು ಸಾಲ ಅಂತ ಹೇಳ್ತೀವಿ. ಇವಾಗ ಬ್ಯಾಂಕ್ ಇಂದ ನೀವು ಲೋನ್ ತಗೋಬೇಕು ಅಂದ್ರೆ 6ನೇ ಮನೆ ಅಧಿಪತಿ ನಿಮ್ಗೆ ಸಪೋರ್ಟ್ ಮಾಡ್ಬೇಕು. 6ನೇ ಮನೆ ಅಧಿಪತಿ ಬುಧ ಗ್ರಹ 6ನೇ ಮನೆಯಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಇನ್ನು ಧನಾಧಿಪತಿಯಾದ ಶುಕ್ರ ಗ್ರಹ ಸ್ವಕ್ಷೇತ್ರದಲ್ಲಿದ್ದಾನೆ. ಇನ್ನು ಅದೃಷ್ಟ ಬೇಕಲ್ವಾ, ಇದಕ್ಕೆಲ್ಲ ಮೇನ್ ಆಗಿ ಅದೃಷ್ಟ ಬೇಕು. ಸೊ ಅದೃಷ್ಟವನ್ನ ಕೊಡುವಂತಹ ಗ್ರಹ ನಿಮ್ಗೆ ಗುರುವಾಗಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ಬಹಳ ಪರ್ಫೆಕ್ಟ್ ಟೈಮ್. ಏನಾದ್ರೂ ಮನೆ ತಗೋಬೇಕು ಅಥವಾ ನಿವೇಶನ ತಗೋಬೇಕು ಅಂತ ಏನಾದ್ರೂ ನೀವು ಅನ್ಕೊಂಡಿದ್ರೆ ಇದು ತುಂಬಾ ಪರ್ಫೆಕ್ಟ್ ಆಗಿರೋ ಟೈಮು. ಖಂಡಿತ ನೀವು ಪ್ರಯತ್ನ ಮಾಡಿ, ನಿಮ್ಮ ಕನಸು ಈಡೇರುವಂತಹ ಸಮಯ ಈ ತಿಂಗಳು ಅಂತ ಹೇಳ್ಬೋದು. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಉದ್ಯೋಗದಲ್ಲಿ ಹೊಸ ಅವಕಾಶ ಸಿಗುವ ಸಾಧ್ಯತೆಗಳಿದೆ. ಕೆಲಸ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ಬೇರೆ ಕೆಲಸ ಸಿಗುವ ಸಾಧ್ಯತೆ ಇದೆ, ಅಥವಾ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಕೂಡ ಸಿಗುವ ಸಾಧ್ಯತೆಗಳಿದೆ. ಉದ್ಯೋಗದಲ್ಲಿ ಏನೋ ಇಷ್ಟು ದಿನ ಕಿರಿಕಿರಿ ಇತ್ತು, ಸಮಸ್ಯೆಗಳಿತ್ತು, ಅದೆಲ್ಲ ಕ್ಲಿಯರ್ ಆಗುತ್ತೆ. ಹಾಗೆ ರವಿ ಗ್ರಹ ಪಂಚಮಾಧಿಪತಿಯಾಗಿ 14ನೇ ತಾರೀಕುವರೆಗೂ ಪಂಚಮದಲ್ಲೇ ಇರ್ತಾನೆ. 17ನೇ ತಾರೀಕಿಗೆ
ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೆ. ಪಂಚಮಾಧಿಪತಿಯಾಗಿ ಪಂಚಮದಲ್ಲಿದ್ದರೂ ಕೂಡ ಶುಭ ಫಲವೇ, ಷಷ್ಠ ಭಾವಕ್ಕೆ ಹೋದಾಗಲೂ ಕೂಡ ಶುಭ ಫಲವನ್ನೇ ಕೊಡ್ತಾನೆ. ಹಾಗಾಗಿ ಈ ತಿಂಗಳು ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ವಿದ್ಯಾಭ್ಯಾಸದಲ್ಲಿ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರೋರಿಗೆ ಬಹಳ ಒಳ್ಳೆಯ ಸಮಯ. 6ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಪ್ರಾರಂಭ ಆಗುತ್ತೆ 17ನೇ ತಾರೀಕಿನ ನಂತರ. ಇದು ಕೂಡ ನಿಮ್ಗೆ ಬಹಳಷ್ಟು ಶುಭ ಫಲವನ್ನ ಕೊಡುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಶುಭ ಫಲವನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಮುಖ್ಯವಾಗಿ 17ನೇ ತಾರೀಕಿನ ನಂತರ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಏನಾದ್ರೂ ಒಂದು ಅವಕಾಶ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಹುಡುಕೊಂಡು ಬರಬಹುದು. ಅಂದ್ರೆ ಪ್ರಮೋಷನ್ ಆಗಬಹುದು, ಅಥವಾ ಯಾವುದೋ ಒಂದು ಟೀಮ್ ಲೀಡರ್ ಆಗಿಯೋ, ಅಥವಾ ಸ್ಯಾಲ್ರಿ ಜಾಸ್ತಿ ಆಗಬಹುದು, ಅಥವಾ ಕೆಲವು ವಿಶೇಷ ಜವಾಬ್ದಾರಿಗಳನ್ನ ನಿಮಗೆ ಕೊಡಬಹುದು. ಜವಾಬ್ದಾರಿಗಳನ್ನ ಸರಿಯಾಗಿ ನಿರ್ವಹಿಸೋದ್ರ ಮೂಲಕ ಅಲ್ಲಿ ನಿಮ್ಮ ಒಂದು ವ್ಯಾಲ್ಯೂ ಜಾಸ್ತಿ ಆಗತ್ತೆ. ನಿಮ್ಮ ಒಂದು ಜ್ಞಾನವನ್ನ ಎಲ್ಲರಿಗೂ ಅರ್ಥ ಮಾಡಿಸುವುದಕ್ಕೆ ನಿಮ್ಗೆ ಅವಕಾಶಗಳು ಸಿಕ್ಕುತ್ತೆ. ಈ ರೀತಿ ಚೆನ್ನಾಗಿದೆ. ಹಾಗೆ ತೃತೀಯ ಭಾವಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಬಂಧುಗಳ ಆಗಮನ ಮನೆಗೆ, ಅಥವಾ ಬಂಧುಗಳನ್ನ ಭೇಟಿ ಮಾಡುವಂಥದ್ದು, ಸ್ನೇಹಿತರನ್ನ ಭೇಟಿ ಮಾಡುವಂಥದ್ದು, ಅತ್ಯಂತ ಪ್ರೀತಿ ಪಾತ್ರರು ನಿಮಗೆ ಸಿಗುವಂಥದ್ದು, ಅಂದ್ರೆ ಪ್ರೀತಿ ಪಾತ್ರರು ಬಹಳ ದಿನಗಳಿಂದ ಸಿಕ್ಕಿರ್ಲಿಲ್ಲ, ಅವರನ್ನ ಮೀಟ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಇರುತ್ತೆ. ಹಾಗೆ ನಿಮ್ಗೆ ದಶಮಾಧಿಪತಿ ಮತ್ತು ಲಾಭಾಧಿಪತಿಯಾದ ಶನಿ ಗ್ರಹ 12ನೇ ಮನೇಲಿ ಇದ್ದಾನೆ. ನೋಡಿ, ಶನಿ 7.5 ನಡೀತಾ ಇದೆ. ಇವನು ನಿಮ್ಗೆ 50% ಶುಭ ಫಲದಾಯಕ, ಯಾಕಂದ್ರೆ ಲಾಭಾಧಿಪತಿಯಾಗಿ. ಇನ್ನು 50% ಬಾಧಕಾಧಿಪತಿ ಕೂಡ ಆಗೋದ್ರಿಂದ ಸ್ವಲ್ಪ ಅಶುಭ ಫಲ ಕೂಡ ಕೊಡ್ತಾನೆ. ವ್ಯಯದಲ್ಲಿ ಕುತ್ಕೊಂಡಿರೋದ್ರಿಂದ ಒಂದಿಷ್ಟು ಖರ್ಚುಗಳನ್ನ ಮಾಡ್ತಾನೆ. ಕೆಲವು ಕೆಲಸಗಳನ್ನ ಸ್ಲೋ ಮಾಡ್ತಾನೆ. ಯಾಕಂದ್ರೆ ದಶಮಾಧಿಪತಿಯಾಗಿ 12ರಲ್ಲಿ ಕುತ್ಕೊಂಡು ರವಿಯನ್ನ ನೋಡ್ತಾ ಇದ್ದಾನೆ. 6ನೇ ಮನೆ ಅನ್ನೋದು ನಿಮ್ಗೆ ಆಗುವಂತ ಕೆಲಸಗಳು. ಈ ರವಿಯನ್ನ ನೋಡಿದಾಗ ಏನಾಗುತ್ತೆ, ಕೆಲಸಗಳನ್ನ ಸ್ಲೋ ಮಾಡ್ತಾನೆ. ರವಿಯ ಮೇಲೆ ಬುಧನ ಮೇಲೆ ಶನಿ ದೃಷ್ಟಿ ಇರೋದ್ರಿಂದ ಒಂದ್ ಸ್ವಲ್ಪ ಕೆಲಸಗಳು ನಿಧಾನ ಆಗ್ತಾ ಇರುತ್ತೆ. ಬಟ್ ನೀವು ಪ್ರಯತ್ನ ಹೆಚ್ಚು ಪಡ್ಬೇಕಾಗತ್ತೆ. ಶನಿಗೆ ಪರಿಹಾರವನ್ನ ಅವಶ್ಯವಾಗಿ ಮಾಡ್ಬೇಕಾಗತ್ತೆ. ಪರಿಹಾರ ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ, ಒಂದು ವಾರದಲ್ಲಿ ಆಗೋ ಕೆಲಸ 1-2 ವಾರ ತಗೋಬಹುದು. ಆಗೋದೇ ಇಲ್ಲ ಅಂತಲ್ಲ, ಕೆಲಸಗಳು ಸಕ್ಸಸ್ ಆಗೋದಿಲ್ಲ ಅಂತೆಲ್ಲ. 1 ವಾರದಲ್ಲಿ ಆಗೋ ಕೆಲಸ 2 ವಾರ ತಗೊಳುತ್ತೆ. ಈ ರೀತಿ ಕೆಲಸ ತುಂಬಾ ತಡ ಆಗತ್ತೆ. ಆಯ್ತಾ? ಅದಕ್ಕೋಸ್ಕರ ಶನಿಗೆ ಪ್ರತಿ ಶನಿವಾರ ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ದಾನ ಮಾಡಿ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ವಾಕ್ಸ್ಥಾನಾಧಿಪತಿಯು ಪ್ರಬಲನಾಗಿರೋದ್ರಿಂದ ಮಾತಿನಿಂದ ನಿಮ್ಗೆ ತುಂಬಾ ಅನುಕೂಲ ಆಗತ್ತೆ. ಮಾತಾಡಿ ಎಷ್ಟೋ ವಿಚಾರಗಳಲ್ಲಿ ನೀವು ಗೆಲುವನ್ನ ಸಾಧಿಸಬಹುದು. ಕುಟುಂಬದಲ್ಲಿ ಮನಸ್ತಾಪಗಳಿತ್ತು, ನಿಮ್ಮ ಸಂಗಾತಿಯ ಜೊತೆ ಮನಸ್ತಾಪಗಳಿತ್ತು ಅಂದ್ರೆ ಈ ತಿಂಗಳಿನಲ್ಲಿ ಮಾತನಾಡಿ ಮನವೊಲಿಸಬಹುದು. ಯಾವುದಾದ್ರೂ ಒಪ್ಪಂದಗಳು ಮಾಡ್ಕೊಳ್ಳೋದಾದ್ರೆ ತುಂಬಾ ಒಳ್ಳೆ ಸಮಯ. ಹಣಕಾಸಿನ ವಿಚಾರದ ಮಾತುಕತೆ ಆಗಿರಬಹುದು, ಅಥವಾ ಆಸ್ತಿ ವಿಚಾರದ ಮಾತುಕತೆ ಆಗಿರಬಹುದು, ಅಥವಾ ಆಸ್ತಿ ವಿಚಾರದಲ್ಲಿ ಏನೋ ವ್ಯಾಜ್ಯಗಳಿದೆ, ಅದನ್ನ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೇಕು. ಕೋರ್ಟು ಕೇಸು ಅನ್ನೋದು ಏನೋ ಬೇಡ. ಒಪ್ಪಂದಗಳನ್ನ ಮಾಡ್ಕೊಂಡು ರಾಜಿ ಮಾಡ್ಕೋಬೇಕು ಅಂತ ಏನಾದ್ರು ಇತ್ಯರ್ಥ ಮಾಡ್ಕೋಬೇಕು ಅಂತ ಏನಾದ್ರೆ ತುಂಬಾ ಪರ್ಫೆಕ್ಟ್ ಟೈಮು. ಅಂದ್ರೆ ವಾಕ್ಸ್ಥಾನಾಧಿಪತಿ ಪ್ರಬಲನಾಗಿರೋದ್ರಿಂದ ನಿಮ್ಮ ಮಾತಿನಿಂದ ನಿಮ್ಗೆ ಜಯ ಸಿಗುತ್ತೆ, ಏನು ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಮಾತಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಶನಿಯನ್ನ ಹೊರತುಪಡಿಸಿ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಗುರು ಮಂಗಳ ಯೋಗ. ಇಲ್ಲಿ ಮಂಗಳ ನೀಚನಾದ್ರೂ ಕೂಡ ನೀಚ ಭಂಗ ರಾಜಯೋಗವಾಗುತ್ತೆ. ಈ ಗುರು ಮಂಗಳ ಯೋಗ ಅನ್ನುವಂಥದ್ದು ಬಹಳ ವಿಶೇಷವಾದಂತಹ ಯೋಗ. ಯಾಕಂದ್ರೆ ಗುರು ಭಾಗ್ಯಾಧಿಪತಿಯಾಗಿ ಧರ್ಮವನ್ನ ಪಾಲಿಸುವಂತವನಾಗಿರ್ತಾನೆ, ಧರ್ಮವನ್ನ ಕಾಪಾಡುವಂತವನಾಗಿರ್ತಾನೆ. ಇನ್ನು ಮಂಗಳ ಗ್ರಹ ಆ ವಿಚಾರದಲ್ಲಿ ಒಂದ್ ರೀತಿಯಲ್ಲಿ ಹೋರಾಟದ ರೀತಿಯಲ್ಲಿ ನಿಂತ್ಕೊಳ್ಳುವಂತಹ ಗ್ರಹ ಆಗಿರ್ತಾನೆ. ಕೆಲವು ಹರಕೆಗಳಿತ್ತು, ಮನೆ ದೇವರಿಗೆ ಹೋಗೋದು ಬ್ಯಾಲೆನ್ಸ್ ಇತ್ತು, ಏನೋ ಪೂಜೆಗಳಿತ್ತು, ಮಾಡ್ಸೋಕ್ ಆಗ್ತಿರ್ಲಿಲ್ಲ, 108 ಅಡೆತಡೆಗಳು ಆಗುತ್ತೆ. ಯಾಕಂದ್ರೆ ಈ 7.5 ಸಂದರ್ಭದಲ್ಲಿ ಈ ಮೊದಲ ಹಂತ ನಿಮಗ್ ನಡೀತಾ ಇರೋದು 7.5. 12ನೇ ಮನೇಲಿರೋ ಶನಿ ಏನ್ ಮಾಡ್ತಾನೆ, ನಿಮ್ ಕುಟುಂಬವನ್ನ ನೋಡ್ತಾನೆ. 2ನೇ ಮನೆ ಶನಿಗೆ ತಾನು ನಿಂತ ರಾಶಿಯಿಂದ 3ನೇ ಮನೆಗೂ ದೃಷ್ಟಿ ಇದೆ. ಅವನು 3ನೇ ಮನೆ ನೋಡ್ತಾನೆ ಅಂದ್ರೆ ಅದು ನಿಮಗೆ 2ನೇ ಮನೆ ಆಗಿರುತ್ತೆ. ಕುಟುಂಬದಲ್ಲಿ ನೀವ್ ಏನ್ ಮಾಡೋಕ್ ಹೋದ್ರು ಅಡೆತಡೆಗಳು ಆಗ್ತಾ ಇರುತ್ತೆ. ಹಾಗಾಗಿ ಒಂದು ಹರಕೆ ತೀರ್ಸ್ಬಿಡೋಣ ಅಂದ್ರೆ ಆಗ್ತಿರ್ಲಿಲ್ಲ, ಒಂದು ಪೂಜೆ ಮಾಡ್ಸೋಣ ಅಂದ್ರೆ ಆಗ್ತಿರ್ಲಿಲ್ಲ. ಬಟ್ ಈ ತಿಂಗಳಲ್ಲಿ ಈ ಮಂಗಳ ಮತ್ತು ಗುರು ಒಂದೇ ಮನೆಯಲ್ಲಿ ಇರೋದ್ರಿಂದ ಆ ಥರದ್ದು ಏನೇ ಒಂದು ದೈವ ಕಾರ್ಯಗಳು, ಧರ್ಮ ಕಾರ್ಯಗಳು, ಏನೇ ಒಂದು ಬ್ಯಾಲೆನ್ಸ್ ಇದೆ ಅಂದ್ರು ಅದೆಲ್ಲವನ್ನು ಕೂಡ
ಕಂಪ್ಲೀಟ್ ಮಾಡ್ತೀರಾ. ದೇವಸ್ಥಾನಗಳಿಗೆ ಹೋಗೋದು, ಅದರಲ್ಲೂ ಗುರು ಮತ್ತು ಮಂಗಳ ಜಲತತ್ವ ರಾಶಿಯಲ್ಲಿರೋದ್ರಿಂದ ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು ಕೂಡ ಈ ತಿಂಗಳಲ್ಲಿ ಆಗುತ್ತೆ. ಇದರಿಂದ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ. ಅನ್ಕೊಂಡಿರುವಂತಹ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. ಪ್ರಮುಖವಾಗಿ ಪ್ರಾಪರ್ಟಿ ವಿಚಾರದಲ್ಲಿ ನೀವು ಏನ್ ಕೆಲಸ ಮಾಡ್ಬೇಕು ಅನ್ಕೊಂಡ್ರು ಕೂಡ ಅದು ಸಕ್ಸಸ್ ಆಗುತ್ತೆ. ಹಾಗೆ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಈ ಒಂದು ಅವಕಾಶ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ಸಿಗುವಂತ ಸಾಧ್ಯತೆ ಇದೆ. ಪ್ರಯತ್ನವನ್ನ ಮುಂದುವರಿಸಿ. ಹಾಗೆ ಉದ್ಯೋಗದಲ್ಲಿ ಮಹತ್ತರವಾದಂತಹ ಬದಲಾವಣೆ, ಬೆಳವಣಿಗೆ ಎರಡೂ ಕೂಡ ಇರುತ್ತೆ. ಎಲ್ಲಾ ರೀತಿಯಲ್ಲೂ ಕೂಡ ಮೇಷರಾಶಿಯವರಿಗೆ ಚೆನ್ನಾಗಿದೆ. ಶನಿ ಮಾತ್ರ ನಿಮ್ಗೆ ಅಶುಭ ಫಲ ಕೊಡ್ತಾ ಇರೋದ್ರಿಂದ ಶನಿಗೆ ನಾನು ಹೇಳಿದಂತಹ ಪರಿಹಾರ ಶನಿವಾರ ಎಳ್ಳೆಣ್ಣೆ ದಾನ, ಹಾಗೆ ಹನುಮಾನ್ ಚಾಲಿಸ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.